ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಪ್ನಗೌಡ. ಇವತ್ತಿನ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತ ಹೇಳಿದ್ರೆ, ತುಂಬ ಜನ ರಾಯರ್ ಪೂಜೆ ಬಗ್ಗೆ ಕೇಳಿದ್ರಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜನ್ನು ಕಮೆಂಟ್ ಮಾಡಿದ್ರಿ, ರಾಯರ್ ಪೂಜೆನ ಹೇಗೆ ಮಾಡೋದು, ಹೇಗೆ ಸ್ಟಾರ್ಟ್ ಮಾಡೋದು, ಹಾಗೆ ರಾಯರ್ ಫೋಟೋ ಆಗಲಿ ವಿಗ್ರಹ ಆಗಲಿ ಮನೇಲಿ ಇಡ್ಬೋದಾ, ಹಾಗೆ ವಿಗ್ರಹನ ದೇವ್ರ ಮನೇಲಿ ಇಟ್ಟು ಪೂಜೆನ ಮಾಡ್ಬೋದಾ, ಹಾಗೆ ಗುರುವಾರದ ದಿವಸ ನಾನ್ ವೆಜ್ ತಿನ್ಬೋದಾ, ಫೋಟೋ ಇಟ್ಟರೆ ನಾನ್ ವೆಜ್ನ ಮಾಡ್ಬೋದಾ ಇಲ್ವಾ ಅಂತೆಲ್ಲ ತುಂಬ ಜನ ಕೇಳಿದ್ರಿ. ಸೊ ಪ್ರತಿಯೊಂದಕ್ಕೂ ನಾನಿಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಕಂಪ್ಲೀಟ್ ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಿರೇ ಫುಲ್ ನೋಡಿ. ಸೊ ಪ್ರತಿಯೊಂದು ಅಪ್ಡೇಟು ಕೂಡ ನಿಮಗೆ ಸಿಗ್ತಾ. ರಾಯರ್ ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದೀನಿ, ಹಾಗೆ ರಾಯರ್ನ ಬೇಡ್ಕೊಳ್ಳೋದು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಫಸ್ಟ್ ತಿಳಿಸ್ತೀನಿ. ಅಂದರೆ ಕೆಲವೊಂದು ವರ್ಷಗಳ ಹಿಂದೆ, ಅಂದರೆ ಆಲ್ಮೋಸ್ಟ್ 1 ವರ್ಷದ ಹಿಂದೆನೇ ಅನಿಸುತ್ತೆ, ನನಗೆ ನನ್ನ ಲೈಫಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು, ಹಾಗೆ ಹೆಲ್ತ್ ಇಶ್ಯೂಸ್ ತುಂಬಾ ಇತ್ತು. ಸೊ ಆವಾಗ ನನಗೆ ಒಬ್ಬರು ಸಜೆಸ್ಟ್ ಮಾಡಿದ್ದು, ರಾಯರ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪನ ಹಚ್ಬಿಟ್ಬಾ ಅಂತ ಹೇಳಿದರು. ಸೊ ನಾನು ಆವಾಗ ರಾಯರ ದೇವಸ್ಥಾನಕ್ಕೆ ಹೋಗಿ 3 ವಾರ ತುಪ್ಪದ ದೀಪನ ಹಚ್ಚಿ ಬಂದಿದ್ದೆ. ಏನೋ ಗೊತ್ತಿಲ್ಲ, ನನಗೆ ಆವಾಗಿಂದ ತುಂಬಾ ರಾಯರ ಮೇಲೆ ನಂಬಿಕೆ ಅನ್ನೋದು ಸ್ಟಾರ್ಟ್ ಆಯಿತು. ಸೊ ಆವಾಗಿಂದ ನಾನು ಮನೆಯಲ್ಲಿ ರಾಯರ ಪೂಜೆನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಾನು 1 ವರ್ಷದಿಂದ ನಮ್ಮ ಮನೇಲಿ ರಾಯರ್ ಫೋಟೋ ಆಗಲಿ ವಿಗ್ರಹ ಆಗಲಿ ಏನೂ ಇರಲಿಲ್ಲ. ಸೊ ನಾನು ಯಾವಾಗ ರಾಯರ ಮಠಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ, ಆವಾಗ ನನಗೆ ಅಲ್ಲಿ ಮಠದಲ್ಲಿ ಒಬ್ಬರು ಗೊತ್ತಿರೋರು ರಾಯರ್ ಫೋಟೋನ ನನಗೆ ತಕ್ಕೊಟ್ರು. ಅದನ್ನು ತೊಗೊಬಂದು ಮನೇಲಿ ಇಟ್ಟು ನಾನು ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಾನು ಪೂಜೆನ ಹೇಗೆ ಸ್ಟಾರ್ಟ್ ಮಾಡಿದೆ ಅಂದರೆ, ಇದ್ದಕ್ಕಿದ್ದಂಗೆ ಒಂದು ದಿನ ನನಗನ್ಸಿದ್ದು ರಾಯರ್ ಪೂಜೆ ಅಂದರೆ ಸಂಕಲ್ಪ ಪೂಜೆನ ಸ್ಟಾರ್ಟ್ ಮಾಡೋಣ, 9 ವಾರಗಳು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡಿದೆ. ಆದರೆ ನಮ್ಮ ದೇವ್ರ ಮನೇಲಿ ರಾಯರ್ ಫೋಟೋನ ಇಟ್ಟು ಪೂಜೆ ಮಾಡೋಷ್ಟು ಜಾಗ ಇರಲಿಲ್ಲ. ಆ್ಯಂಡ್ ಅವಾಗ ನನ್ನ ಹತ್ರ ವಿಗ್ರಹನೂ ಕೂಡ ಇರಲಿಲ್ಲ ನಾನು ಪೂಜೆನ ಸ್ಟಾರ್ಟ್ ಮಾಡಿದಾಗ. ಸೊ ಅದಕ್ಕೋಸ್ಕರ ನಾನು ದೇವ್ರ ಮನೆ ಮುಂದೆ ಈ ಥರ ಟೇಬಲ್ನ ಹಾಕಿ, ಮಡಿ ವೈಟ್ ಬಟ್ಟೆನ ಹಾಕಿ, ಅದ್ರ ಮೇಲೆ ಒಂದು ಮಣೆನ ಇಟ್ಟು ರಾಯರ್ ಫೋಟೋನ ಇಟ್ಟು ನಾನು ಹೂವಿನ ಅಲಂಕಾರ ಮಾಡಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಅದಾದಮೇಲೆ ಮಂತ್ರಾಲಯಕ್ಕೆ ಹೋದಾಗ ನಾನು ವಿಗ್ರಹನ ತೊಗೊಂಡು ಬಂದಿದ್ದು. ಬಟ್ ನಾನು ಆಲ್ರೆಡಿ ಸಂಕಲ್ಪ ಪೂಜೆನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ, ಈ ಥರ ದೇವ್ರ ಮುಂದೆ ಟೇಬಲ್ನ ಇಟ್ಟು ಫೋಟೋ ಇಟ್ಟು ಪೂಜೆ ಮಾಡೋದನ್ನು. ಸೊ ಅದಕ್ಕೆ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಮನೇಲಿ ಏನಾದರೂ ರಾಯರ್ ಫೋಟೋ ಇಟ್ಟು ಪೂಜೆ ಮಾಡೋ ಅಷ್ಟು ಜಾಗ ಇತ್ತು ಅಂತ ಹೇಳಿದರೆ, ನೀವು ದೇವ್ರ ಮನೇಲೇ ನೀಟಾಗೆ ಪೂಜೆನ ಮಾಡಿ. ತುಂಬ ಜನ ಕೇಳ್ತಿದ್ರಿ ರಾಯರ್ ಪೂಜೆನ ಹೇಗೆ ಮಾಡೋದು ಅಂತ. ಸೊ ಗುರುವಾರ ದಿವಸ ಬೆಳಿಗ್ಗೆನೇ ಬೇಕಾಯ್ತು ಸ್ನಾನ ಮಾಡಿ ಮಡಿ ಬಟ್ಟೆನ ಹಾಕ್ಕೊಂಡು ರಾಯರ ಫೋಟೋಗೆ ಹೂವಿನ ಅಲಂಕಾರ ಮಾಡಿ ಏನಾದರೂ ನೈವೇದ್ಯನ ಇಟ್ಟು ತುಪ್ಪದ ದೀಪನ ಹಚ್ಚಿ ಅಷ್ಟೇ ಸಾಕು. ತುಂಬ ಆಡಂಬರದಿಂದ ಏನು ರಾಯರ ಪೂಜೆ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ. ಹಾಗೆ ರಾಯರ ಸಂಕಲ್ಪ ಪೂಜೆನೂ ಕೂಡ ಸೇಮ್ ಇದೇ ಥರ ಮಾಡಬೇಕಾಗುತ್ತೆ. ಗುರುವಾರ ದಿವಸ ಬೆಳಿಗ್ಗೆನೇ ಬೇಕಾಯ್ತು ಸ್ನಾನ ಮಾಡಿ ಮಡಿ ಬಟ್ಟೆನ ಹಾಕ್ಕೊಂಡು ರಾಯರ ಫೋಟೋನ ನೀಟಾಗಿ ಕ್ಲೀನ್ ಮಾಡಿ ಅದಕ್ಕೆ ಗಂಧ ಹಚ್ಚಿ ಅದಕ್ಕೆ ಹೂವಿನ ಅಲಂಕಾರ ಮಾಡಿ ನೈವೇದ್ಯನ ಇಟ್ಟು ತುಪ್ಪದ ದೀಪನ ಹಚ್ಬಿಟ್ಟು ದೇವಸ್ಥಾನಕ್ಕೂ ಹೋಗಿ ತುಪ್ಪದ ದೀಪನ ಹಚ್ಬಿಟ್ಟು ಬನ್ನಿ. ಹಾಗೆ ಸಂಕಲ್ಪ ಪೂಜೆನ ಮಾಡೋರು ಆದಷ್ಟು ಉಪವಾಸ ಇದ್ದು ಸಂಕಲ್ಪ ಪೂಜೆನ ಮಾಡೋರು ತುಂಬಾ ಒಳ್ಳೆಯದು. ಅದರಲ್ಲಿ ನಿಮಗೆ 3 ವಾರ 5 ವಾರ 9 ವಾರಗಳ ಕಾಲಗಳಿರುತ್ತೆ. ನಿಮಗೆ ಎಷ್ಟು ವಾರ ಬೇಕೋ ಅಷ್ಟು ವಾರ ಬೇಡ್ಕೊಂಡು ಸಂಕಲ್ಪ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾವೇನು ರಾಯರಿಗೆ ಪೂಜೆ ಮಾಡ್ತೀವೋ ಅದನ್ನು ಕೂಡ ಸೇವೆ ಅಂತಲೇ ಕನ್ಸಿಡರ್ ಆಗುತ್ತೆ. ನಾವು ಎಷ್ಟು ರಾಯರಿಗೆ ಪೂಜೆನ ಮಾಡ್ತೀವೋ ಅಷ್ಟು ಸೇವೆನ ಸಲ್ಲಿಸ್ದಂಗೆ ಆಗುತ್ತೆ. ಹಾಗೆ ನಾವು ರಾಯರಿಗೆ ಪೂಜೆನ ಮಾಡೋದ್ರಿಂದ ನಮ್ಮ ಗುರುಬಲನೂ ಕೂಡ ಆದಷ್ಟು ಹೆಚ್ಚು ಮಾಡ್ಕೋಬೋದು. ಹಾಗೆ ಯಾರೆಲ್ಲ ರಾಯರ ಪೂಜೆನ ಮಾಡ್ತಾರೋ ಅವರು ಒಂದು ವಿಷಯನ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ರಾಯರ ಪೂಜೆನ ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟು ನಿಮ್ಮ ಮನೆ ದೇವರನ್ನು ಸಂಕಲ್ಪ ಮಾಡಿಕೊಂಡು ರಾಯರ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಮ್ಮ ಮನೆ ದೇವರಕ್ಕಿಂತ ಯಾರೂ ಹೆಚ್ಚಲ್ಲ ಅಂತ ಹೇಳ್ತಾರೆ. ಸೊ ಮನೆ ದೇವರ ಆಶೀರ್ವಾದದಿಂದ ನೀವು ರಾಯರ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆ ತುಂಬ ಜನ ಕೇಳ್ತೀರಾ, ಗುರುವಾರದ ದಿವಸ ನಾನ್ ವೆಜ್ನ ತಿನ್ಬೋದಾ, ಹಾಗೆ ರಾಯರ್ ಫೋಟೋನ ಮನೇಲಿ ಇಟ್ಟರೆ ನಾನ್ ವೆಜ್ನ ಮಾಡ್ಬೋದಾ, ಮಾಡೋ ಹಾಗಿಲ್ವಾ ಅಂತ ಎಲ್ಲ ತುಂಬ ಕ್ವೆಶ್ಚನ್ಸ್ನ ಕೇಳಿದ್ರಿ. ಸೊ ರಾಯರ್ ಫೋಟೋ ಮನೇಲಿ ಇಟ್ಟಿದ ತಕ್ಷಣ ಮನೇಲಿ ನಾನ್ ವೆಜ್ ಮಾಡಬಾರ್ದು ಅಂತ ಏನೂ ಇಲ್ಲ. ಸೊ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಗುರುವಾರದ ದಿವಸ ನಾನ್ ವೆಜ್ನ ಮನೇಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ರಾಯರ್ ಫೋಟೋ ಇದ್ದರೂ ಅಷ್ಟೇ ಇಲ್ಲ ಅಂದರೂ ಅಷ್ಟೇ ಗುರುವಾರದ ದಿವಸ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಹೋಗಿ ತಿನ್ನೋಕ್ಕೆ ಹೋಗಬೇಡಿ, ಹಾಗೆ ಮಾಡೋದಕ್ಕೂ ಹೋಗಬೇಡಿ. ಹಾಗೆ ಸ್ವಲ್ಪ ಜನ ಹೇಳ್ತಾರೆ ಮಂತ್ರಾಲಯಕ್ಕೆ ಹೋಗಿ ಬಂದವರು ಯಾವುದೇ ಕಾರಣಕ್ಕೂ ನಾನ್ ವೆಜ್ನ ಗುರುವಾರದ ದಿವಸ ತಿನ್ನಬಾರ್ದು ಅಂತ. ಸೊ ಅದಕ್ಕೋಸ್ಕರ ನಾನು ಕೂಡ ನಾನ್ ವೆಜ್ನ ಗುರುವಾರದ ದಿವಸ ಮನೇಲಿ ಮಾಡೋದು ಇಲ್ಲ, ಹಾಗೆ ತಿನ್ನೋದು ಇಲ್ಲ. ಸೊ ಆದಷ್ಟು ಗುರುವಾರದ ದಿವಸ ನಾನ್ ವೆಜ್ನ ತಿನ್ನೋದನ್ನು ಸ್ಟಾಪ್ ಮಾಡಿ. ಹಾಗೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ಇದೇ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಫಾರ್ ಮೋರ್ ಇನ್ಫಾರ್ಮೇಷನ್